ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಒಂದು ಸೂಪರ್ ಟೇಸ್ಟಿಯಾಗಿರುವಂತಹ ನಾವು ಬೊಂಡ ಸುಕ್ಕ ಇವತ್ತಿನ ರೆಸಿಪಿಯಲ್ಲಿ ಹೇಗೆ ಮಾಡೋದಂತ ನೋಡುವ. ಇದನ್ನು ತುಂಬ ವಿಧದಲ್ಲಿ ಮಾಡ್ತಾರೆ, ಬೇರೆ ಬೇರೆ ಟೈಪಲ್ಲೆಲ್ಲ. ಆದರೆ ನಾನು ಇವತ್ತು ಯಾವ ಥರ ಮಾಡಿದ್ದೇನೆ ಅಂತ ಹೇಳಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡ್ಕೊಂಬರೋಣ. ತುಂಬ ಈಸಿಯಾಗಿ ಮಾಡುವಂಥ ಹಾಗೆ ತುಂಬ ಟೇಸ್ಟಿ ಕೊಡುವಂತಹ ಈ ಬೊಂಡ ಸುಕ್ಕವನ್ನು ಯಾವ ಥರ ಮಾಡಿದ್ದೇನೆ ಅಂತ ಹೇಳಿ ಇವತ್ತಿನ ರೆಸಿಪಿಯಲ್ಲಿ ನೋಡಿ. ಮೊದಲು ನಾನಿಲ್ಲಿ ಒಂದು ಪ್ಯಾನನ್ನು ಸ್ವಲ್ಪ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ. ನೀವು ಸನ್ಫ್ಲವರ್ ಆಯಿಲ್ ಇಲ್ಲ ಅಂದರೆ ತೆಂಗಿನೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಇದು ಒಂದು ಸ್ವಲ್ಪ ಬಿಸಿಯಾದ ಮೇಲೆ ಇದಕ್ಕೆ ನಾನೊಂದು 3 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನೀವು ತುಂಬ ಬಂಡಸ್ ಇದ್ದರೆ ಇದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ಮಸಾಲೆ. ಇಲ್ಲಿ ನಾವು ಒಂದು ಸ್ವಲ್ಪ ಇರೋದ್ರಿಂದ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ 3 ಈರುಳ್ಳಿಯನ್ನು ಹಾಕಿ ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಇದು ಒಳ್ಳೆ ಕೆಂಪು ಕಲರ್ ಬರೋವರೆಗೆ ಇದನ್ನು ನಾವು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಈರುಳ್ಳಿಯನ್ನು. ಇದು ಜಾಸ್ತಿಯಾಗಿ ಎಲ್ಲರಿಗೆ ಗೊತ್ತಿರುವಂತಹದ್ದೇ ವಿಷಯ, ಆದರೂ ಪರವಾಗಿಲ್ಲ, ನಾವು ಮಾಡಬೇಕಾದ್ರೆ ಹೇಳಲೇಬೇಕಲ್ವಾ. ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಇದನ್ನು ಒಂದು ಸ್ವಲ್ಪ ನಾನು ಹೇಳಿದಾಗೆ ಇದು ಒಂದು ಸ್ವಲ್ಪ ಕಲರ್ ರೆಡ್ ಕಲರ್ಗೆ ಬರೋವರೆಗೂ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತೆಂಗಿನೆಣ್ಣೆಯಲ್ಲಿ ಮಾಡಿದರೂ ಕೂಡ ಇದು ಒಳ್ಳೆ ಟೇಸ್ಟಿಯಾಗಿಯೇ ಬರ್ತದೆ. ನಾನು ಹೇಳಿದಾಗೆ ನಿಮ್ಮೊಟ್ಟಿಗೆ ತೆಂಗಿನೆಣ್ಣೆ ಇದ್ದರೆ ಅದನ್ನು ಕೂಡ ಹಾಕಿ ಮಾಡ್ಕೋಬೋದು. ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಮಾತ್ರ ನೋಡಿಕೊಂಡು ಹಾಕಿ. ಇದಕ್ಕೆ ಉಪ್ಪೆಲ್ಲ ಜಾಸ್ತಿ ಆಗಿಬಿಡೋದು ಸ್ವಲ್ಪ ಜಾಸ್ತಿನೇ. ಹಾಗಾಗಿ ಫಸ್ಟಿಗೆ ಲೈಟಲ್ಲಿ ಹಾಕ್ಕೊಳ್ಳಿ, ಬೇಕಿದ್ರೆ ಮಾತ್ರ ಮತ್ತೊಂದು ಸಲ ಹಾಕ್ಕೊಳ್ಳಿ. ಫಸ್ಟಿಗೆ ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನಾನಿಲ್ಲಿ ಉಪ್ಪು ಹಾಕಿದ ನಂತರ ಮತ್ತೆ ಫ್ರೈ ಮಾಡ್ತಾ ಇದ್ದೇನೆ. ನಾವು ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಈರುಳ್ಳಿ ಒಂದು ಸ್ವಲ್ಪ ಬೇಗನೆ ಕಲರ್ ಚೇಂಜಸ್ ಬರ್ತದೆ, ನೀವು ನೋಡ್ತಾ ಇರಬಹುದು. ಇದನ್ನು ಒಂದು ಒಳ್ಳೆ ಫ್ರೈ ಆದಮೇಲೆ ಕಲರೆಲ್ಲ ಕಂಪ್ಲೀಟ್ಲಿ ಇದು ಈರುಳ್ಳಿ ಒಳ್ಳೆ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ, ಆಲ್ಮೋಸ್ಟು ನನ್ನ ಈರುಳ್ಳಿ ಕಲರ್ ಚೇಂಜಸ್ ಆಗಿದೆ. ಒಳ್ಳೆ ಫ್ರೈ ಆಗ್ತಾ ಬರ್ತಾ ಇದೆ ನೋಡಿ. ಈ ಹದಕ್ಕೆ ಈರುಳ್ಳಿ ಒಳ್ಳೆ ಫ್ರೈ ಆದ ನಂತರ ನಾವು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಿದರೆ ಆಯಿತು. ಈ ಸುಕ್ಕ ಮಾಡಲಿಕ್ಕೆ ತುಂಬ ಹೆಚ್ಚೇನು ಕೆಲಸ ಏನಿಲ್ಲ, ಹಾಗೆ ಐಟಮ್ಸ್ ಕೂಡ ಹಾಗೆ ತುಂಬ ಏನು ಬೇಕಾಗಿಲ್ಲ. ಒಂದು ಸ್ವಲ್ಪ ಚಿಕನ್ ಮಸಾಲ ಎಲ್ಲ ಇದ್ದರೆ ಸಾಕು, ಇದು ಸುಕ್ಕ ಮಾಡಲಿಕ್ಕೆ ತುಂಬ ಟೇಸ್ಟಿಯಾಗಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಿನದ್ದೇ ಸಣ್ಣದಿದು, ತುಂಬ ದೊಡ್ಡದಲ್ಲ, ಸಣ್ಣ ಸಣ್ಣ 3 ಟೊಮೆಟೊ ಹಾಕ್ಕೊಂಡಿದ್ದೆ ನಾನಿಲ್ಲಿ. ತುಂಬ ದೊಡ್ಡ ಟೊಮೆಟೊ ಅಲ್ಲ ಇದು, ಸಣ್ಣ ಸಣ್ಣ 3 ಟೊಮೆಟೊಯನ್ನು ಈ ಥರ ಕಟ್ ಮಾಡಿ ಇದಕ್ಕೆ ಹಾಕಿ ಆ್ಯಡ್ ಮಾಡಿದೆ ನೋಡಿ. ಇನ್ನು ಇದನ್ನು ಹಾಕಿ ಇದನ್ನು ಒಂದು ಸ್ವಲ್ಪ ಟೊಮೆಟೊ ಒಳ್ಳೆ ಬಾಡೋವರೆಗೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಇದನ್ನೊಂದು 4-5 ನಿಮಿಷ ಒಳ್ಳೆ ಫ್ರೈ ಮಾಡಿಕೊಂಡ್ರೆ ನಮ್ಮ ಟೊಮೆಟೊ ಕೂಡ ಹಾಗೆ ಬೇಗನೆ ಫ್ರೈ ಆಗಿ ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಟೊಮೆಟೊ ಕೂಡ ಆಲ್ರೆಡಿ ಫ್ರೈ ಆಗಿದೆ. ಈ ಥರ ಒಳ್ಳೆ ಸ್ಮ್ಯಾಶ್ ಆಗಿ ಬಂದಿದೆ ನೋಡಿ. ಈರುಳ್ಳಿ ಟೊಮೆಟೊ ಎಲ್ಲ ಎರಡು ಒಳ್ಳೆ ಮಿಕ್ಸ್ ಆಗಿ ಫ್ರೈ ಆಗಿದೆ. ಇನ್ನು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದೆ. ನಾನು ಹೇಳಿದಾಗೆ ಇದಕ್ಕೆ ಜಾಸ್ತಿ ಮಸಾಲ ಬೇಡ, ಒಂದು ಸ್ವಲ್ಪ ಲೈಟಲ್ಲಿ ಮಾಡಿಕೊಂಡ್ರೆ ಮಸಾಲ ತುಂಬ ಟೇಸ್ಟಿಯಾಗಿ ಬರ್ತದೆ. ತುಂಬ ಎಲ್ಲ ಮಸಾಲೆಗಳು ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಬರೀ ಮಸಾಲೆ ಫ್ಲೇವರ್ ತುಂಬ ಓವರಾಗಿ ಬಿಡ್ತದೆ. ಹಾಗಾಗಿ ಸ್ವಲ್ಪ ಮಸಾಲೆ ಎಲ್ಲ ಆದಷ್ಟು ಒಂದು ಸ್ವಲ್ಪ ಲೈಟಲ್ಲಿ ಮಾಡಿಕೊಳ್ಳಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿ ಕೂಡ ಹಾಕಿದೆ ನೋಡಿ. ಇನ್ನಿದೆಲ್ಲ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಬೇಡ, ಒಂದು ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಹೊತ್ತೇನಿಲ್ಲ, ಇದಕ್ಕೆ ಬೇಗನೆ ರೆಡಿಯಾಗಿ ಬಿಡುತ್ತೆ. ಈ ಥರ ಎಲ್ಲ ಒಳ್ಳೆ ಮಿಕ್ಸ್ ಆದಮೇಲೆ ಇದಕ್ಕೆ ನಾವಿನ್ನು ಕಟ್ ಮಾಡಿ ವಾಶ್ ಮಾಡಿ ಇಟ್ಟುಕೊಂಡಂತಹ ಬೊಂಡಸ್ ಏನಿದೆ ನೋಡಿ, ಅದನ್ನು ಬೊಂಡಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ಏನು ಹೆಸರಿದೆಯಾ ಅಂತ ನನಗೆ ಗೊತ್ತಿಲ್ಲ, ನಾವಂತೂ ಬೊಂಡಸ್ ಅಂತ ಹೇಳ್ತೇವೆ. ಈಗ ಅದನ್ನು ನಾನು ಆ್ಯಡ್ ಮಾಡಿದೆ ನೋಡಿ, ಬೊಂಡಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಇದು ಹಾಕಿ ಫ್ರೈ ಆದಮೇಲೆ ಇದನ್ನು ಒಂದು 10 ನಿಮಿಷ ಆದರೂ ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು, ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗ್ತದೆ ಅದು ಬೊಂಡಸನ್ನು ಹಾಕಿ, ಆಗಲೇ ಮಸಾಲೆ ರೆಡಿ ಆಗಲ್ಲ. ಬೊಂಡಸೆಲ್ಲ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷದಷ್ಟು ನಾನು ಒಂದು ಸ್ವಲ್ಪ ಬೇಯಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೆ. ಇಲ್ಲಾಂದರೆ ಅದು ಒಂದು ಸ್ವಲ್ಪ ಇದು ಲೇಟ್ ಆಗೋದಲ್ಲ, ಇದು
ಅಷ್ಟು ಬೇಗ ಬೆಂದ್ಕೊಳ್ಳಲ್ಲ. ಈ ಥರ ಮಿಕ್ಸ್ ಮಾಡಿದ ತಕ್ಷಣ ಏನು ಬೆಂದ್ಕೊಳ್ಳಲ್ಲ. ಒಂದು ಸ್ವಲ್ಪ 10 ನಿಮಿಷದಷ್ಟು ನಾನು ಈ ಥರ ಬೇಯಲಿಕ್ಕೆ ಇಟ್ಕೊಂಡಿದ್ದೆ. 10 ನಿಮಿಷದ ನಂತರ ನಾನಿಲ್ಲಿ ಇದಕ್ಕೆ ಮತ್ತೆ ಮಸಾಲ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದೆ. ಹಾಗೆ ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಚಿಕನ್ ಮಸಾಲ ಕೂಡ ಹಾಕಿದೆ. ಇದು ಎರಡು ನಾನು ಹೋಮ್ ಮೇಡ್ ಮಸಾಲ ಆದದ್ರಿಂದ ಒಂದು ಸ್ವಲ್ಪ ಹಾಕಿದೆ. ಅಂದರೆ ಇದು ಆಲ್ರೆಡಿ ತುಂಬ ಸ್ಟ್ರಾಂಗ್ ಆಗಿತ್ತು ಮಸಾಲ ಪೌಡರ್. ನನ್ನ ಗರಂ ಮಸಾಲ ಪೌಡರ್ ಕೂಡ ಹಾಗೆ ಹೋಮ್ ಮೇಡ್ ಮಾಡಿದ್ರಿಂದ ಅದು ಸ್ವಲ್ಪ ಹಾಕಿದರೆ ಸಾಕು, ತುಂಬ ಫ್ಲೇವರ್ಫುಲ್ ಆಗಿತ್ತು. ಹಾಗಾಗಿ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಹಾಕ್ಕೊಂಡೆ. ಚಿಕನ್ ಮಸಾಲ ಹುಡಿ ಕೂಡ ಹಾಗೆ ನಾನು ಮನೆಯಲ್ಲೇ ಮಾಡಿಟ್ಟಂತಹ ಪೌಡರ್, ಹಾಗಾಗಿ ಅದು ಜಾಸ್ತಿ ಬೇಕಾಗಲಿಲ್ಲ ನನಗೆ. 2 ಸ್ಪೂನ್ ಹಾಕಿದ್ದೆ ಸಾಕಾಯಿತು. ನೋಡಿದ್ರಲ್ಲ ನೀವು, ಮಸಾಲೆ ಕರೆಕ್ಟಾಗಿ ಬಂದಿದೆ. ಹಾಗೆ ಇಲ್ಲಿ ನಾನು ಮಸಾಲ ಹುಡಿಯೆಲ್ಲ ಹಾಕಿದ ನಂತರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡಿದೆ. ಇನ್ನು ಈ ಥರ ಎಲ್ಲ ಒಳ್ಳೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನಮ್ಮ ಸುಕ್ಕ ಒಂದು ಸ್ವಲ್ಪ ಡ್ರೈ ಆಗೋವರೆಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು. ಈಗ ಆಲ್ಮೋಸ್ಟ್ ಇದು ಹಾಗೆ ಆಯಿತು. ನಮ್ಮ ಬೊಂಡ ಸುಕ್ಕ ರೆಡಿ ಆಯಿತು ನೋಡಿ. ಇನ್ನು ಇದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಿಂಪಡಿಸ್ಕೊಂಡ್ರೆ ಆಯಿತು. ನಮ್ಮ ಬೊಂಡ ಸುಕ್ಕ ನೋಡಿದ್ರಲ್ಲ, ತುಂಬ ಈಸಿಯಾಗಿ ರೆಡಿ ಆಯಿತು. ಹಾಗೆ ಇದು ತುಂಬ ಸಿಂಪಲಾಗಿ ಕೂಡ ಇದೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಹೇಗೆ ಆಗಿದೆ ಅಂತ ಹೇಳಿ. ತುಂಬ ಟೇಸ್ಟಿಯಾಗಿ ಬರ್ತದೆ. ನೀವು ಕೂಡ ಒಂದು ಸಲ ಈ ಸ್ಟೈಲಲ್ಲಿ ಕೂಡ ನೀವು ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.